ಕೇಳು ಜನಮೇ ಜಯ ಧರಿತ್ರಿ ಪಾಲ. ಕುಮಾರವ್ಯಾಸ ಭಾರತ ಓದಿದ್ರೆ ಕೇಳು ಜನಮೇಜಯ ಧರಿತ್ರಿ ಪಾಲ, ಜನಮೇಜಯನೇ ಕೇಳು ಅಂತ ಸೂತ ಮುನಿಗಳು ಕತೆ ಹೇಳುದು. ಜನಮೇಜಯನಿಗೆ ಯಾರ ಕತೆ ಹೇಳುದು? ಜನಮೇಜಯನಿಗೆ ಸೂತ ಮುನಿಗಳು ಹೇಳುವ ಕತೆ ಜನಮೇಜಯಂದೇ. ಅವನ ಅಪ್ಪ ಪರೀಕ್ಷಿತ ರಾಜ ಹೇಗಿದ್ದ, ಅವನ ಪಾಂಡವರು ಹೇಗಿದ್ರು, ಕೌರವರು ಹೇಗಿದ್ರು, ಮಹಾಭಾರತ. ರಾಮನಿಗೆ ರಾಮನ ಕಥೆಯನ್ನೇ ಹೇಳುವುದು ರಾಮಾಯಣ. ನಮಗೆ ನಮ್ಮ ಕಥೆಯನ್ನು ಹೇಳುವುದೇ ಅಂಬೇಡ್ಕರ್, ಸಂವಿಧಾನ, ಸಾಮಾಜಿಕ ನ್ಯಾಯದ ಕಲ್ಪನೆ. ಬಾಬಾ ಸಾಹೇಬರ ಬರವಣಿಗೆಗಳು ಈ ದೇಶದ ಸಂಪತ್ತು. ಅದನ್ನು ರಕ್ಷಣೆ ಮಾಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಕೂಡಲೇ ಅದನ್ನು ಸಂರಕ್ಷಿಸಿ ಪ್ರಕಟ ಮಾಡಿ, ನಿಮಗೆ ಸಾಮರ್ಥ್ಯ ಇಲ್ಲದೆ ಇದ್ದರೆ ನನಗೆ ಅವಕಾಶ ಕೊಡಿ, ಆ ಕೆಲಸವನ್ನು ನಾನು ಮಾಡ್ತೀನಿ. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರ ವಸಂತ್ ಮೂನವರ ಸಂಪಾದಕತ್ವದಲ್ಲಿ 1980ರಲ್ಲಿ ಒಂದು ಕಮಿಟಿ ಮಾಡುತ್ತೆ. ಆ ಪ್ರೋಸೆಸ್ಸಲ್ಲಿ 82ಕ್ಕೆ ಮೊದಲ ಸಂಪುಟಗಳು ಬಿಡುಗಡೆ ಆಗ್ತವೆ. ಅಂಬೇಡ್ಕರ್ ಅವ್ರ ರೈಟಿಂಗ್ಸೇ ಒಂದು ಮ್ಯಾಜಿಕಲ್ ಅಂತ ಅನಿಸುತ್ತೆ. ನಾವು ಯಾಕೆ ಅಂಬೇಡ್ಕರ್ ಅವರನ್ನು ಓದಬೇಕು? ಮುಖ್ಯವಾಗಿ ಮಾಧ್ಯಮದ ವಿದ್ಯಾರ್ಥಿಗಳಾಗಿ ಈ ಆಬ್ಸೆನ್ಸನ್ನು ಫ್ಯೂಚರಿಸ್ಟಿಕ್ ಆಗಿ ಈ ದೇಶಕ್ಕೆ ನಷ್ಟ ಆಗದ ರೀತಿಯಲ್ಲಿ ನೋಡೋದೇ ಹೇಗೆ ಅಂತ ಕಲಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಎ ಫಾರ್ ಅಂಬೇಡ್ಕರ್ ಅನ್ನುವಂಥ ಪ್ರಾಥಮಿಕ ಶಿಕ್ಷಣದಿಂದಲೇ ಭಾರತೀಯನಾಗುವವನಿಗೆ, ಭಾರತೀಯ ಪ್ರಜೆಯಾಗುವಂಥ ಒಂದು ಮಗುವಿಗೆ ಹೇಳಬೇಕಾದ್ದೇನಪ್ಪ ಅಂದರೆ ಎ ಫಾರ್ ಅಂಬೇಡ್ಕರ್ ಅಂತ ಹೇಳ್ತೀವಿ. Why is media deviating? Why is media forgetting its basic value of social justice? Why is media being biased? Why is media divided into two ideologies? Why is journalism basics not followed? So I feel, ನಾನು ಎಲ್ಲ ಕಡೆ ಹೋದಾಗ ಸ್ಟೂಡೆಂಟ್ಸ್ ಮಾತಾಡುವಾಗ ನಾನು ಯಾವಾಗಲೂ ಇದೇ ಹೇಳೋದು, there should be that young Ambedkar in you. There should be that young Ambedkar as a journalist who question for equality, who question against discrimination, who talk about equal rights for women. Now Thank you.